ನಮಸ್ಕಾರ 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 ಎಲ್ಲರಿಗೂ ಶುಭ ಸಂಜೆ. ಬ್ಯೂಟಿಫುಲ್ ಆಗಿ ರಂಗೇರಿರೋ ಮದರಂಗಿಯ ಸಂಜೆಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಒಂದ್ ಕಡೆ ಮದುವೆ ಸಂಭ್ರಮ, ಇನ್ನೊಂದ್ ಕಡೆ ಮೆಹಂದಿ ಬಣ್ಣ. ಮದರಂಗಿ ಬಣ್ಣ ಎಷ್ಟು ಗಾಢವಾಗಿರತ್ತೋ ಆ ಜೋಡಿ ನಡುವಿನ ಪ್ರೀತಿನೂ ಅಷ್ಟೇ ಗಟ್ಟಿಯಾಗಿರತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ. ನಮ್ ನಿಧಿ ಕೈಯಲ್ಲಿ ಮೂಡೋ ಮದರಂಗಿ ಸಿಕ್ಕಾಪಟ್ಟೆ ಕೆಂಪಾಗ್ಲಿ ಅಂತ ಹಾರೈಸ್ತಾ ಪ್ರೋಗ್ರಾಮ್ ಶುರು ಮಾಡ್ತಾ ಇದೀವಿ. ಇದು ಬರೀ ಮೆಹಂದಿ ಶಾಸ್ತ್ರ ಅಷ್ಟೇ ಅಲ್ಲ, ನಿಧಿ ಮತ್ತೆ ಅರ್ಜುನ್ ಅವರ ಸುಂದರವಾದ ಜೀವನದ ಪಯಣಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತಿರೋಂತ ಕ್ಷಣ. ಇವರಿಬ್ರು ನೋಡ್ತಾ ಇದ್ರೆ ಪರ್ಫೆಕ್ಟ್ ಜೋಡಿ ಅನ್ನೋ ಪದಕ್ಕೆ ಹೊಸ ಅರ್ಥ ಸಿಗ್ದಾಗ ಅನ್ನಿಸ್ತಿದೆ. ಸರ್, ಮದುವೆ ಮನೆ ಅಂದಮೇಲೆ ಸ್ವಲ್ಪ ಸುಳ್ಳು ಓವರ್ ಬಿಲ್ಡಪ್ ಎಲ್ಲ ಬೇಕಾಗುತ್ತೆ. ಇಲ್ಲ ಅಂದರೆ ಮೆಹಂದಿಗೆ ಕಲರೇ ಬರೋದಿಲ್ಲ. ಅದರಲ್ಲೂ ಈ ಹುಡುಗಿರು ಆ್ಯಂಕರ್ ಆದರೂ ಅಂದ್ಕೊಳ್ಳಿ, ಡೈರೆಕ್ಟಾಗಿ ಮೆಟ್ರೋ ಟ್ರೈನ್ ಹತ್ತಿಸ್ಬಿಡ್ತಾರೆ ಸರ್. ನೀವು ಮನಸ್ಸಿಗೆ ಹಚ್ಕೋಬೇಡಿ, ವರಿ ಮಾಡ್ಕೋಬೇಡಿ, ಯು ಡೋಂಟ್ ವೆರಿ ಸರ್. ವಿವೇಕಣ್ಣ, ಹುಡುಗಿರಂತ ಜನರಲೈಸ್ ಮಾಡಿ ಹೇಳಿದ್ರೆ ಸರಿ ಇರಲ್ಲ ನೋಡಿ. ಹೇಳೋರು 100 ಹೇಳಲಿ, ಆದರೆ ನನ್ನ ಯೋಚನೆ ಬೇರೆನೇ ಇದೆ. ಅದೇ ಫೈನಲ್ ಆಗುತ್ತೆ. ಸೊ ಮೆಹಂದಿ ಆರ್ಟಿಸ್ಟ್ ಮೆಹಂದಿ ಹಾಕಕ್ ರೆಡಿ. ಸೊ ಎಂಜಾಯ್ ಮಾಡಕ್ ನೀವೆಲ್ಲರೂ ರೆಡಿನಾ? ಸಂಜೆ ಹೊತ್ತು ಒಂದ್ ಶಾಯರಿ ಇಲ್ದೇ ಇದ್ರೆ ಏನ್ ಚಂದ. ಸೊ ಇವಾಗ ನಾನ್ ಶಾಯರಿ ಹೇಳ್ತೀನಿ, ನೀವೆಲ್ಲ ವಾ ವಾ ಅನ್ಬೇಕು, ಓಕೆನಾ? ಹಸಿರು ಮದರಂಗಿ ಕೆಂಪಾಗಿ ಅರಳುವ ಮುನ್ನ ಮನದ ಆಸೆಗಳು ಹೂವಾಗಿ ಅರಳಲಿ ಚಿನ್ನ. ನಿಧಿಯ ಕೈ ಮೇಲೆ ಮೂಡುವ ಕಲೆ, ನಿಧಿಯ ಕೈ ಮೇಲೆ ಮೂಡುವ ಕಲೆ, ಅರ್ಜುನ್ ಪ್ರೀತಿಗೆ ಬೀಸಲಿ ಬಲೆ. ಬಲೆ ಬೀಸೋದಷ್ಟೇ ಅಲ್ಲ ಸರ್, ಡೈರೆಕ್ಟಾಗಿ ಮದುವೆ ಮುಗಿಸೋದೆ. ಏನಂತ ರಾಧಿಕಾ? ಎಸ್ ವಿವೇಕಣ್ಣ, ವಿ ಆರ್ ಟೀಮ್ ಕರ್ಣ. ನಿಧಿ ನಮ್ಮ ಪಾರ್ಟಿಗೆ ಬರೋ ತನಕ ಫುಲ್ ಸಪೋರ್ಟ್ ಮಾಡೋದೇ ನಮ್ಮ ಕೆಲಸ. ಇವಾಗ ಒಂದ್ ಸ್ವಲ್ಪನೂ ತಡ ಮಾಡದೆ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ. ಆಮೇಲೆ ನಿಧಿ ಕೈಯಲ್ಲಿ ಮದರಂಗಿ ಫುಲ್ ಡಾರ್ಕ್ ಆಗಿ ಬರಬೇಕು. ಇದು ಅರ್ಜುನ್ ಲವ್ಗೆ ಟೆಸ್ಟ್ ಅಲ್ವಾ ಅರ್ಜುನ್? ನಾನು ಈ ಪರೀಕ್ಷೆಗೆ ರೆಡಿ ಇದ್ದೀನಿ. ಯಾಕಂದ್ರೆ ಬಂದಾಗಿಂದ ಒಂದರಿಂದ ಒಂದು ಎಕ್ಸಾಮ್ ಕೊಡ್ತಾನೆ ಇದ್ದೀರಲ್ವಾ, ಅಭ್ಯಾಸ ಆಗೋಗಿದೆ. ಈಗೇನಾದರೂ ನಿಧಿ ಮೇಡಮ್ ಕೈಲಿ ಬೈ ಮಿಸ್ಟೇಕ್ ಆಗಿ ಕಲರ್ ಡಾರ್ಕ್ ಆಗಿಲ್ಲ ಅಂದ್ರೆ ಆಗ ನಿನ್ ಬ್ಯಾಗ್ಗೆ ದೊಡ್ಡ ಪ್ಲಾಸ್ಟರ್ ಹಾಕ್ತೀನಿ, ಆಯ್ತಾ? ನಾನ್ ಪ್ರೀತಿಸೋ ಹುಡುಗನೇ ಬಂದು ನಂಗೆ ಮದರಂಗಿ ಹಾಕ್ಬೇಕು, ಅದು ಎಲ್ರು ಮುಂದೆ. ರಾತ್ರಿ ಕಳಿಯೋದ್ರ ಒಳಗಡೆ ನಿಮ್ಮ ಹುಡುಗ ಎಲ್ರ ಎದುರುಗಡೆ ನಿಮಗೆ ಮದರಂಗಿ ಹಾಕ್ತಾನೆ. ನೀವು ಮದುವೆ ಆಗೋ ಹುಡುಗನ ಹೆಸರು ಹೇಳಿ, ಅವ್ರ ಹೆಸರೇ ಬರಿತೀನಿ. ನನ್ನ ಮನಸ್ಸಲ್ಲಿರೋದು ಕರ್ಣ ಸರು. ಅವ್ರ ಹೆಸರು ಹೇಳ್ದೆ ಬೇರೆ ಯಾರ ಹೆಸರು ಹೇಳಿ ನಾನು? ಕರ್ಣ. ದೊಡ್ಡದಾಗಿ ಬರಿ. ನಿತ್ಯ, ಈಗ ನಿನ್ ಟ್ರ್ಯಾಕ್ ಬಂದೆ ನೋಡು. ಗಂಡನ ಮೇಲಿರೋ ಪ್ರೀತಿನ ಇದೇ ಮೊದಲ ಸಲ ನೀನು ಹೇಳ್ತಾ ಇರೋದು.
ಹೋಗೋಗು ನಿಧಿ ಕೈಗೆ ನೀನು ಮೆಹಂದಿ ಹಚ್ಚು. ಅಜ್ಜಿ ನಾನಾ ಬೇಡ ಅನ್ಸುತ್ತೆ. ಹ್ಞೂ ನಿಧಿನ್ ಮದ್ವೆ ಆಗೋದು ನೀನ್ ತಾನೆ, ಗೋಗೋ. ರಾಧಿಕಾ ಏನ್ ಮಾಡ್ಬೇಕು ಅಂತ ಗೊತ್ತಲ್ವಾ? ಎಸ್ ಅಣ್ಣ. ಅರ್ಜುನ್, ನೀನು ತಾನೇ ನಿಧಿನ ಮದುವೆ ಆಗ್ತಿರೋದು, ಅದರಲ್ಲಿ ಏನು ಸಂಕೋಚ? ಹೋಗಿ ಹಾಕು. ನಮ್ಮ ನಿಧಿಗಿಂತ ಅರ್ಜುನೇ ತುಂಬ ನಾಚಿಕೊಳ್ತಾ ಇದ್ದಾನೆ. ನನ್ನ ಹೃದಯಾಗಿದ್ದಿರೋ ಹುಡುಗಿ ಇವರು. ಇವ್ರಿಗೆ ಮದ್ರಂಗಿ ಹಚ್ಚಕ್ಕೆ ನನಗೂ ಖುಷಿ. ಸಾರಿ ಐ ಆಮ್ ರಿಯಲಿ ಸಾರಿ, ನಾನು ನೋಡಲಿಲ್ಲ. ರಾಧಿಕಾ, ಏನು ಆಕಾಶ ನೋಡ್ಕೊಂಡು ಹೋಗ್ತಿದ್ಯಾ? ನೋಡು ಪಾಪ, ಡ್ರೆಸ್ ಎಲ್ಲ ನೆಂದೋಯ್ತಲ್ಲ. ಇಟ್ಸ್ ಓಕೆ ಅಮ್ಮ, ಇವ್ರೇನು ಬೇಕು ಅಂತ ಮಾಡಿಲ್ವಲ್ಲ. ಐ ಜಸ್ಟ್ ಗೋ ಟ್ರೈ ಪಾಯಿಂಟ್. ಹೌದು ಪಾಪ, ಅವಸರದಲ್ಲಿ ಹೋಗುವಾಗ ಕಾಲೆಡುತ್ತೆ, ಕೈ ನಡುಗುತ್ತೆ. ಚಿಕ್ಕ ಮಗು, ಬೈಬೇಡಿ ಪಾಪ. ಜಾಸ್ತಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಡೌಟ್ ಬರುತ್ತೆ. ಇಷ್ಟು ಡೈಲಾಗ್ ಸಾಕು ಅನ್ಸುತ್ತೆ. ಅಣ್ಣ, ಹೇಗಿತ್ತು ನನ್ನ ಪರ್ಫಾರ್ಮೆನ್ಸು? ಜಾನೆ, ನನ್ನ ತಂಗಿ ಇದಕ್ಕೂ ಸಾರ್ಥಕ ಆಯ್ತು ಬಿಡು. ಸರ್, ಇನ್ನ ನಮ್ಮ ಮುಂದಿನ ನಡೆಯೇನು ಸರ್?